forever on fire. ನಾಗಮಂಗಲದಲ್ಲಿ ಕೋಮು ಗಲಭೆ ಉಂಟಾಗಿ ಅನೇಕ ಅಂಗಡಿಗಳು ಹೊತ್ತಿ ಉರಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಪ್ರಬಲ ಸಾಕ್ಷ್ಯ ಲಭ್ಯವಾಗ್ತಾ ಇದೆ. ಕೆಲವು ಕಿಡಿಗೇಡಿಗಳು ಯಾರ್ಯಾರು ಅಂಗಡಿಗಳನ್ನು ಬಂದ್ ಮಾಡಿ ಹೋಗಿದ್ರು ಆ ಅಂಗಡಿಗಳಿಗೆ ಪೆಟ್ರೋಲ್ ಸುರಿದು ಪೆಟ್ರೋಲ್ ಬಾಂಬ್ ಹಾಕಿ ಬೆಂಕಿ ಹಚ್ಚುತ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಕಿಡಿಗೇಡಿಗಳ ಪಾಪಿ ಕೃತ್ಯ. ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸೆಯುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂಗಡಿಗೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿ ಗೀರಿರುವಂತಹ ಕಿಡಿಗೇಡಿಗಳು ಆ ದೃಶ್ಯ ಇದೆಯಲ್ಲ ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಕಿ ಧಗಧಗಿಸಿ ಅಂಗಡಿ ಹೊತ್ತಿ ಉರಿತಾ ಇದ್ದಂತೆ ಪೆಟ್ರೋಲ್ ಬಾಂಬ್ ಕೂಡ ಎಸೆದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅಲ್ಲದೆ ತಮ್ಮ ಕೃತ್ಯದ ದೃಶ್ಯ ಸೆರೆಯಾಗಬಾರದು ಅಂತ ಅಂದರೆ ಈ ಬೆಂಕಿ ಇಡ್ತಾ ಇದ್ರಲ್ವಾ ಇವರೆಲ್ಲರೂ ಕೂಡ ಬೆಂಕಿ ಇಡುವಂತಹ ಗಿರಾಕಿಗಳು, ಬೆಂಕಿ ಇಡುವಂತಹ ಈ ಒಂದು ಪಾಪಿಗಳು ಇವರು ಇದ್ಯಾವುದೂ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಬಾರ್ದು ಅಂತ ಸಿಸಿಟಿವಿ ಕ್ಯಾಮ್ರಾಗಳಿಗೂ ಕೂಡ ಕಲ್ಲಿನಿಂದ ಏಟು ಹಾಕಿದ್ದಾರೆ. ಕಲ್ಲಿನಿಂದ ಸಿಸಿಟಿವಿಗಳನ್ನು ಒಡೆದು ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಸಂಪೂರ್ಣ ದೃಶ್ಯದ ಒಂದು ಕೃತ್ಯ ಸಂಪೂರ್ಣವಾಗಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ದೃಶ್ಯ ಸೆರೆಯಾಗಿದೆ ಸಿಸಿಟಿವಿ ಕ್ಯಾಮ್ರಾದಲ್ಲಿ. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸರು ಇದ್ದರೂ ಕೂಡ ತಡೆಯೋದಕ್ಕೆ ಮುಂದಾಗದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಪೊಲೀಸರು ಕೂಡ ಇದ್ರಂತೆ ಆ ಸಂದರ್ಭದಲ್ಲಿ. ಆದರೂ ಕೂಡ ಇವ್ರನ್ನ ಯಾರೊಬ್ಬರೂ ಕೂಡ ತಡೆಯೋದಕ್ಕೆ ಹೋಗಲಿಲ್ಲ. ಯಾವ ಕಾರಣಕ್ಕಾಗಿ ತಡೆಯೋದಕ್ಕೆ ಹೋಗಲಿಲ್ಲ? ರಾಜಕೀಯ ಉದ್ದೇಶ ಏನಾದರೂ ಇತ್ತಾ ಸ್ವಾಮಿ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ರಾಜಕೀಯ ದುರುದ್ದೇಶ ಏನಾದರೂ ಇದರ ಹಿಂದೆ ಇತ್ತ? ಇನ್ನು ಈ ಸಂಪೂರ್ಣ ಒಂದು ಬೆಂಕಿ ಹಚ್ಚುವಂಥದ್ದು, ಈ ಕೃತ್ಯ, ಧಾರ್ಮಿಕ ಸಂಘರ್ಷ ಇದೆಲ್ಲವೂ ಮುಂಚೆನೇ ಏನಾದರೂ ನಿರ್ಧಾರ ಆಗಿತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಆಯ್ದ ಅಂಗಡಿಗಳಿಗೆ ಮಾತ್ರ ಬೆಂಕಿ ಹಚ್ಚಿದ್ದಾರೆ. ಕೆಲವು ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಆಯ್ದಂತಹ ಅಂಗಡಿಗಳಿಗೆ ಅಂದರೆ ಕೆಲವು ಅಂಗಡಿಗಳಿಗೆ ಟಾರ್ಗೆಟ್ ಮಾಡಿ ಏನಾದರೂ ಬೆಂಕಿ ಇಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಆದರೆ ಈಗ ಕೆಲವೊಂದು ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಏನು ಮಾಡ್ತಾ ಇದ್ರಪ್ಪ ಹಾಗಾದರೆ ಪೊಲೀಸ್ ಅಧಿಕಾರಿಗಳು? ಇಡೀ ಊರೇ ಸಂಭ್ರಮದಲ್ಲಿತ್ತು. ವಿಘ್ನ ವಿನಾಯಕನನ್ನು ವಿಸರ್ಜನೆ ಮಾಡೋದಕ್ಕೆ ಅಂತ ತಯಾರಿಯಲ್ಲಿದ್ದರು, ಮೆರವಣಿಗೆ ಹೊರಟಿದ್ರು. ಆದರೆ ಆ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡ್ತಾರೆ, ಅಂಗಡಿಗಳಿಗೆ ಬೆಂಕಿ ಕೂಡ ಇಟ್ಟಿದ್ದಾರೆ. ಒಂದು ಅಂಗಡಿಯನ್ನು ಕಟ್ಟಬೇಕಂದ್ರೆ ಅದಕ್ಕೆ ಎಷ್ಟು ಕಷ್ಟಪಡಬೇಕಾಗತ್ತೆ ಗೊತ್ತೇನ್ರಿ ಇವ್ರಿಗೆಲ್ಲ? ಯಾರದ್ದೋ ಒಂದು ರಾಜಕೀಯ ದುರುದ್ದೇಶ, ಯಾರದ್ದೋ ಒಂದು ಧಾರ್ಮಿಕ ಉನ್ಮಾದ, ಯಾರೋ ಒಬ್ಬರು ಇಟ್ಟಂತಹ ಒಂದು ಧಾರ್ಮಿಕ ಕಿಡಿ ಏನಿದೆ, ಯಾರೋ ಹಚ್ಚಿದಂತಹ ಈ ಕಿಡಿ ಅನೇಕರ ಜೀವನ, ಅವರ ಬದುಕಿಗೆ ಆಸರೆಯಾಗಿದ್ದಂತಹ ಒಂದು ಅಂಗಡಿ ಏನಿದೆ ಆ ಆಸರೆಯನ್ನೇ ಕಿತ್ಕೊಂಡು ಬಿಟ್ಟಿದೆ. ಯಾರು ಹೊಣೆಗಾರರು ಹಾಗಾದರೆ ಇದಕ್ಕೆ? ಅಧಿಕಾರಿಗಳು ಏನು ಮಾಡ್ತಾ ಇದ್ರು ರೀ? ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದರಂತೆ. ಅಧಿಕಾರಿಗಳು ಯಾಕೆ ಹಾಗಾದರೆ ತಡೆಯೋದಕ್ಕೆ ಮುಂದಾಗಲಿಲ್ಲ? ಈ ಕಿಡಿಗೇಡಿಗಳಿದ್ರಲ್ವಾ ಅವ್ರ ಮೇಲೆ ಲಾಠಿ ಬೀಸಬೇಕಾಗಿತ್ತಲ್ವೇ? ಹೋರಾಟ ಮಾಡುವಂತಹ ಹೋರಾಟಗಾರರು ಯಾರಿದ್ದಾರೆ ಅವರ ಮೇಲೆ ಎಗ್ಗಿಲ್ಲದೆ ಲಾಠಿಯನ್ನು ನೀವು ಬೀಸ್ತೀರಿ. ಆದರೆ ಈ ರೀತಿಯಾಗಿ ಬೆಂಕಿ ಇಡ್ತಾ ಇರಬೇಕಾದರೂ ಕೂಡ ಯಾವ ಕಾರಣಕ್ಕಾಗಿ ತಡಿಲಿಲ್ಲ ಅನ್ನುವಂತಹ ಪ್ರಶ್ನೆ. ಇನ್ನು ಯಾರ್ಯಾರು ಈ ಕಿಡಿಗೇಡಿಗಳು ಸಿಸಿಟಿವಿ ಫುಟೇಜ್ನಲ್ಲಿ ಇದ್ದಾರಲ್ವೇ ಇವರನ್ನು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಏನು ಕ್ರಮ ಹಾಗಾದರೆ? ಕೇವಲ ಜೈಲಿಗೆ ಮಾತ್ರ ಕಳಿಸ್ಬಿಡ್ತೀರಾ? ನೋ, ಆ ರೀತಿಯಾಗಿ ಮಾಡೋ ಹಾಗಿಲ್ಲ. ಜೈಲಿಗೆ ಕಳಿಸ್ತೀರಾ ಓಕೆ, ಆದರೆ ಇದರ ಜೊತೆಗೆ ಯಾವ್ಯಾವ ಅಂಗಡಿಗಳಿಗೆ ಇವರೆಲ್ಲರೂ ಕೂಡ ಬೆಂಕಿ ಇಟ್ಟಿದ್ದಾರೆ, ಅಲ್ಲಿ ಎಷ್ಟು ಆಸ್ತಿ ಪಾಸ್ತಿ ನಷ್ಟ ಆಯಿತು, ಇವರಿಂದಲೇ ವಸೂಲಿ ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ಅವರಿಗೂ ಕೂಡ ಆ ಕಷ್ಟ ಏನು ಅನ್ನುವಂಥದ್ದು ಗೊತ್ತಾಗಬೇಕು. ಎಷ್ಟು ಕಷ್ಟಪಟ್ಟು ಅವರು ಒಂದು ಅಂಗಡಿ ಕಟ್ಟಿರ್ತಾರಲ್ವಾ, ಜೀವನಕ್ಕೆ ಒಂದು ಆಧಾರ ಮಾಡ್ಕೊಂಡಿರ್ತಾರಲ್ವೇ, ಆ ಕಷ್ಟ ಏನು ಅಂತ ಇವರಿಗೂ ಕೂಡ ಗೊತ್ತಾಗಬೇಕು. ಆಗ ಮಾತ್ರ, ಇವರಿಂದ ವಸೂಲಿ ಮಾಡಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕೃತ್ಯಗಳನ್ನು ಎಸಗೋದಕ್ಕೆ ಅವರು ಭಯ ಪಡ್ತಾರೆ. ಇಲ್ಲದೆ ಹೋದರೆ ಏನು ಬಹಳ ಅಂದರೆ ಒಂದು 2-3 ತಿಂಗಳು ಜೈಲಿಗೆ ಹಾಕ್ತಾರಾ? ಹಾಕಲಿ ಬಿಡಿ. ಇಂತಹದ್ದೊಂದು ಭಾವನೆ ಎಲ್ಲರಲ್ಲೂ ಕೂಡ ಬರುತ್ತೆ. ಇದೇ ಕಾರಣಕ್ಕಾಗಿ ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಧರ್ಮ ಯಾವ ಧರ್ಮಕ್ಕೂ ಕೂಡ ಸೇರಿದವರಾಗಿರಲಿ, ಯಾವುದೇ ಜಾತಿಗೆ ಸೇರಿದವರಾಗಿರಲಿ, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿರಲಿ, ಸಾಮಾಜಿಕ ನ್ಯಾಯಕ್ಕೆ ಇಲ್ಲಿ ಒಗ್ಗುವಂತಹ
ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು. ಯಾರ್ಯಾರು ಕಿಡಿಗೇಡಿಗಳಿದ್ದಾರೆ, CCTV ದೃಶ್ಯಾವಳಿಯಲ್ಲಿ ಯಾವ್ಯಾವ ಕಿಡಿಗೇಡಿಗಳು ಪತ್ತೆಯಾಗಿದ್ದಾರೆ, ಐಡೆಂಟಿಫೈ ಆಗಿದ್ದಾರೆ, ಅಂಥವರನ್ನು ಹಿಡಿದು ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಇನ್ನು ಯಾರ್ಯಾರು ಆ ಒಂದು ಸ್ಥಳದಲ್ಲಿ ಇದ್ದರೂ ಅವರನ್ನೂ ಕೂಡ ಅವರ ಹೆಸರನ್ನು ಕೂಡ ಬಾಯಿ ಬಿಡಿಸಿ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು.